ಕೊನೆಗೊಮ್ಮೆ ಆಗುದು ನಮ್ಮ ಜಾತ್ರೆ ನೂರ ವರುಷ ಇದ್ರ ಅಣ್ಣ ತಮ್ಮರು ಆಗುದು ಒಂದಿನ ಬ್ಯಾರಿ ದೈವ ಸ್ವಲ್ಪ ವಿಚಾರ ಮಾಡ್ರಿ ನೂರ ವರುಷ ಇದ್ರ ಅಣ್ಣ ತಮ್ಮರು ಆಗುದು ಒಂದಿನ ಬ್ಯಾರಿ ದೈವ ಸ್ವಲ್ಪ ವಿಚಾರ ಮಾಡಿ ಸಾವ ಬೇಡುವುದಿಲ್ಲ ಹೋಗೋದು ಪ್ರಾಣ ಕೊನೆಗೊಮ್ಮೆ ಆಗೋದು ನಮ್ಮ ಜಾತ್ರೆ ಆನ ತಮ್ಮರು ಆಗುದು ಒಂದಿನ ಬ್ಯಾರೆ ದೇವ ಸ್ವಲ್ಪ ವಿಚಾರ ಮಾರ ಓರವರ ಚಾಯದ್ರ ಆನ ತಮ್ಮರು ಆಗುದು ಒಂದಿನ ಬ್ಯಾರೆ ದೇವ ಸ್ವಲ್ಪ ವಿಚಾರ ಮಾರ ಬಾಳ ಬಡತನದಾಗ ದುಡದು ದುಡದು ಅಣ್ಣ ಸಾಲಿಯ ಕಲಶಾನರಿ ಸಾಲಿ ಕಲತು ತಮ್ಮ ಸೈಬಾಗಲೆಂದು ಮನಸರೆ ಹರಸಿದರಿ ಸಾಲ ಸೋಲ ಮಾಡಿ ಮಂದಿ ಕಾಲ ಹಿಡಿದು ಹಚ್ಚನ ಹೊಲ ಒಯ್ದು ಬ್ಯಾಂಕಿಗೆ ಹಾಕ್ಯಾನರಿ ಏ ಚಿನ್ನದಂತದೊಂದು ಹೆಣ್ಣ ತಗದು ಮದವಿ ಮಾಡ್ಯನ ಬರ್ಜಾರಿ ಯಪ್ಪ ಇನ್ನ ಮುಂದ ಕೇಳರಿ ಚಿನ್ನದಂತದೊಂದು ಹೆಣ್ಣ ತಗದು ಮದವಿ ಮಾಡ್ಯನ ಬರ್ಜಾರಿ ಯಪ್ಪ ಇನ್ನ ಮುಂದ ಕೇಳರಿ ಸಾವ ಬೇಡುವುದಿಲ್ಲ ಹೋಗೋದು ಪ್ರಾಣ ಕೊನೆಗೊಮ್ಮೆ ಆಗೋದು ನಮ್ಮ ಜಾತ್ರೆ ಆಗುದು ಒಂದಿನ ಬ್ಯಾರೆ ದೈವ ಸ್ವಲ್ಪ ವಿಚಾರ
ಆಗುದು ಒಂದು ನ ಬ್ಯಾರೆ ದೈವ ತಲುಪ ವಿಚಾರ ಮಾಡು ತಮ್ಮನ ಹೆಂಡತಿ ಗಂಡಗ ಹೇಳ್ತಾಳ ನಮ್ಮ ಖರ್ಚ ಕಮೀರಿ ನಿಮ್ಮ ಅಣ್ಣನ ಮಕ್ಕಳು 4-5 ಮನಿಯಾಗ ಸಾಕಾಗಿ ಹೋಗ್ಯಾದರಿ ಮೊತ್ತುಗಳ ಮಾಲಿಗ್ಯಾಳ ಮಾರಿ ಹುಚ್ಚು ತಮ್ಮ ಬಿತ್ತನಗ ಬಾರಿ ಹೆಂಡತಿ ಮಾತ ಕೇಳಿ ಬಂಗಾರದಂತ ತಮ್ಮ ಅಣ್ಣಗಾಗ್ಯನ ವೈರಿ ಹೊಡಿಲಾಕ ಬರ್ತಿದ ತೋರಿ ತೋರಿ ಹೆಂಡತಿ ಮಾತ ಕೇಳಿ ಬಂಗಾರದಂತ ತಮ್ಮ ಅಣ್ಣಗಾಗ್ಯನ ವೈರಿ ಜಗಳಾಕ ಬರ್ತಿದ ತೋರಿ ತೋರಿ ಹೋಗೋದು ಪ್ರಾಣ ಕೊನೆಗಮ್ಮ ಆಗೋದು ನಮ್ಮ ಜಾತ್ರೆ ನೂರವರ ಜಯದ್ರ ಅಣ್ಣ ತಮ್ಮರು ಆಗೋದು ಒಂದಿನ ಬ್ಯಾರೆ ದೈವ ತಲುಪ ವಿಚಾರ ಮಾಡಿ ನೂರವರ ಜಯದ್ರ ಅಣ್ಣ ತಮ್ಮರು ಆಗೋದು ಒಂದಿನ ಬ್ಯಾರೆ ದೈವ ತಲುಪ ವಿಚಾರ ಮಾಡು ಕೂಡಿ ಹೋಗೋನು ತಮ್ಮ ಬ್ಯಾರೆಯಾಗೋದು ಬ್ಯಾಡ ನೋಡೋ ನನ್ನ ಮಾರಿ ಹೆಂಡತಿ ಮಾತ ಕೇಳಿ ಹುಚ್ಚ ತಮ್ಮ ನೀನು ಹಿಡಿಬ್ಯಾಡೋ ಅಡ್ಡದಾರಿ ಎಷ್ಟು ಹೇಳಿದರ ಹೊಟ್ಟೆ ಕೇಳಲಿಲ್ಲ ಮಂದಿಗೆ ನೆರಸಾನರಿ ಇವತ್ತ ಆಗ್ತಿನಂದನ ಬ್ಯಾರೆ ಮಾಡಿದ ಸಾಲ ಎಲ್ಲ ಅಣ್ಣನ ಕೊಳ್ಳಿಗೆ ಬಿತ್ತೋ ಬಿದ್ದವ ಕಣ್ಣೀರ ಉದರಿ ತಮ್ಮ ನೀವರ ಚಂದಾಗಿ ಇರಿ ಬ್ಯಾಂಕಿನ ಸಾಲ ಎಲ್ಲ ಅಣ್ಣನ ಕೊಳ್ಳಗ ಬಿತ್ತೋ ಬಿದ್ದವ ಕಣ್ಣೀರ ಉದರಿ ತಮ್ಮ ನೀವರ ಚಂದಾಗಿ ಇರಿ ತಾವ ಬೇಡುವುದೆಲ್ಲ ಹೋಗೋದು ಪ್ರಾಣ ಕೊನೆಗೊಮ್ಮ ಆಗೋದು ನಮ್ಮ ಜಾತ್ರೆ ನೂರವರ ಜಯದ್ರ ಅಣ್ಣ ತಮ್ಮರು ಆಗೋದು ಒಂದಿನ ಬ್ಯಾರೆ ದೈವ ತಲುಪ ವಿಚಾರ ಮಾಡು ನೂರವರ ಜಯದ್ರ ಅಣ್ಣ ತಮ್ಮರು ಆಗೋದು ಒಂದಿನ ಬ್ಯಾರೆ ದೈವ ತಲುಪ ವಿಚಾರ ಮಾಡು
ಮಳೆಗಾಲದಾಗ ಹೊಟ್ಟೆ ಬೆಳಲಿಲ್ಲ ಹೊಲ ಹೈರ್ಯಣ ಬಂದಾದರಿ ಮರ್ಯಾದಿ ಬಿಟ್ಟು ಅಣ್ಣ ಹುಚ್ಚಾಗಿ ತಿರುಗುತ್ತಾನೋ ಕೆಲಸ ಹತ್ತಲಿಲ್ಲ ರೀ ಮಕ್ಕಳಿಗೆ ಕರ್ಕೊಂಡು ನೀರು ಕೊಡೋದು ಮಲಗ್ಯಾನ ನಿತ್ಯಾಂಗ ಹತ್ತದಾರಿ ಎಲ್ಲ ಬಯಲ ಕೈ ಎತ್ತಂದಾರಿ ಯಪ್ಪ ಮಕ್ಕಳ ಹಸುವ ನೋಡಿ ಅಣ್ಣನ ಹೆಂಡತಿ ಹೋಗಿ ಜಾಳ ಕೇಳಳ ಚಾರಿ ತಮ್ಮನ ಹೆಂಡತಿ ಹೈದು ಹೋಗ್ಯಾಳ ವಾರಿ ಯಪ್ಪ ಮಕ್ಕಳ ಹಸುವ ನೋಡಿ ಅಣ್ಣನ ಹೆಂಡತಿ ಹೋಗಿ ಜಾಳ ಕೇಳಳ ಚಾರಿ ತಮ್ಮನ ಹೆಂಡತಿ ಹೈದು ಹೋಗ್ಯಾಳ ವಾರಿ ಆಗೋದು ಪ್ರಾಣ ಕೊನೆಗೊಮ್ಮೆ ಆಗುದು ನಮ್ಮ ಜಾತ್ರೆ ನೋರವರ ಜಯದ್ರ ತಮ್ಮರು ಆಗೋದು ಒಂದಿನ ಬ್ಯಾರೆ ದೈವಾಸಲ ಪವಿತ್ರ ಮಾರೋ ನೋರವರ ಜಯದ್ರ ತಮ್ಮರು ಆಗೋದು ಒಂದಿನ ಬ್ಯಾರೆ ದೈವಾಸಲ ಪವಿತ್ರ ಮಾರೋ ಬಾಳ ಮಂದಿ ಒಳಗ ಕೂಡಿ ಕುಂತನ ತಮ್ಮ ಹೋಗ್ಯಾನೋ ಅರುಹಾರಿ ಮನಿಯಾಗ ಹೆಗ್ಗಣ ಹೆಚ್ಚಾಗ್ಯವ ತಮ್ಮ ಔಷಧಿ ಇಸ್ಬಿಟ್ಟು ಖಾತ್ರಿ ತಮ್ಮನ ಕೈಯಿಂದ ಹೆಗ್ಗಣ ಎಣ್ಣೆ ಕೊಟ್ಟ ತಮ್ಮಗ ತಿಳಿಲಿಲ್ಲ ರೀ ಅಣ್ಣ ಅವಸರದ ಬಂದಾನ ರೀ ಅನ್ನದೊಳಗ ಕಲಸಿ ಅಡಿಗೆ ಮಾಡೆಂದು ಹೆಂಡತಿಗೆ ಹೇಳ್ಯಾನರಿ ಇವತ್ತ ಊಟ ಆಗುವುದು ಬಾರಿ ಅನ್ನದೊಳಗ ಕಲಸಿ ಅಡಿಗೆ ಮಾಡೆಂದು ಹೆಂಡತಿಗೆ ಹೇಳ್ಯಾನರಿ ಇವತ್ತ ಊಟ ಆಗುದು ಭಾರಿ ತಾವ ಬಿಡುವುದಿಲ್ಲ ಹೋಗೋದು ಪ್ರಾಣ ಕೊನೆಗೊಮ್ಮೆ ಆಗೋದು ನಮ್ಮ ಜಾತ್ರೆ ನೋರವರ ಜಯದ್ರ ತಮ್ಮರು ಆಗೋದು ಒಂದಿನ ಬ್ಯಾರೆ ದೈವಾಸಲ ಪವಿತ್ರ ಮಾರೆ ನೋರವರ ಜಯದ್ರ ತಮ್ಮರು ಆಗೋದು ಒಂದಿನ ಬ್ಯಾರೆ ದೈವಾಸಲ ಪವಿತ್ರ ಮಾರೆ ಅಟ್ಟಿ ಪಿಟ್ಟಿ ಒದ್ಯಾಡಿ ಪಟ ಪಟ ಸತ್ತಾರ ಯಾರಿಗೆ ತಿಳಿಲಿಲ್ಲ ರೀ ಹಳ್ಳಿ ಊರಾಗ ಒಳ್ಳೆ ಮನಿತಾನ ಹೌದು ಆ ಮನಿತನದೊಳಗ ಇಬ್ಬರು ಮಂದಿ ಗಂಡಸ ಮಕ್ಕಳು ಹುಟ್ಟಿದ್ರು ಆ ಮಕ್ಕಳು ಹುಟ್ಟದ ಕೂಡಲಿನ ತಾಯಿ ತಂದೆ ಇಬ್ರು ತೀರ್ಕೊಂಡ್ರು ಹೌದಪ್ಪ ಹೌದು ದೊಡ್ಡವನಿಗೆ 10 ವರ್ಷ ವಯಸ್ಸಿತ್ತು, ಸಣ್ಣವನಿಗೆ 2 ವರ್ಷ ವಯಸ್ಸಿತ್ತು. ಆ ಸಣ್ಣ ತಮ್ಮಗ ಅಣ್ಣ ತಗೊಂಡು ತಿರುಗಾಡಕತ್ತ ಯಾರು ಕರೆದು ಒಂದು ಚೆರಿಗೆ ನೀರು ಕೊಡ್ಲಿಲ್ಲ. ಆ ಬಡತನ ಪರಿಸ್ಥಿತಿ ಇತ್ತು. 10 ವರ್ಷದ ಹುಡುಗ ಆ ಊಟದ ಸಲುವಾಗಿ ಹೌದು
ಮಂದಿ ಹೊಲ ಮಾಡಕತ್ತ. ಮಂದಿ ಹೊಲ ಮಾಡ್ತಿದ್ದ, ತಮ್ಮಗ ಹಳ್ಳಿಲಿ ಹಾಲು ಹಾಕಿ ಜಾಕಿ ಮಾಡ್ತಿದ್ದ. ಮುಂದ ಒಂದ್ ದಿವ್ಸ ಅಣ್ಣ ತಮ್ಮ ಇದ್ದವ ಬೆಳೆದ 6 ವರ್ಷದವ ಆದ. ಅಣ್ಣ ಇದ್ದವ ಬೇಸಿಗೆ ದಿವಸದಾಗ ಹೊಲದಾಗ ಗಳ್ಯ ಹೊಡಿದ. ಹೌದಪ್ಪ ಹೌದು. ಗಳ್ಯಾದ ಬೆನ್ ಹತ್ತಿ ತಮ್ಮ ಬಿಸಿಲಾಗ ತಿರುಗಾಡಕತ್ತು. ಅವಾಗ ಅಣ್ಣ ತಾನ ಏನಂದ? ನನ್ನಂಗ ನನ್ನ ತಮ್ಮ ಹೈರಾಣ ಆಗೋದು ಬೇಡ, ಇವನಿಗೆ ನೆರಳಾಗಿಡಬೇಕು. ಹೌದು. ಇವನಿಗೆ ಸುಖದಾಗಿಡಬೇಕು ಇಡಬೇಕಂತೇಳಿ ತಮ್ಮಗ ಸಾಲಿಗೆ ಹಚ್ಚದ. ತಮ್ಮ ಸಾಲಿ ಕಲಿತಿದ್ದ ಅಣ್ಣ ಮಂದಿ ಹೊಲ ಮಾಡ್ತಿದ್ದ. ಹೌದಪ್ಪ ಹೌದು. ಮಂದಿ ಹೊಲ ಮಾಡ್ಕೋತೆ 15 ಎಕರೆ ಹೊಲ ಗಳಿಸದ. ಯಾರು? ಅಣ್ಣ. ತಮ್ಮಗ ಹಂಗೆ ರೊಕ್ಕ ತುಂಬುತ್ತಿದ್ದ, ದೊಡ್ಡ ಸಾಲಿ ಕಲಿಸ್ತಿದ್ದ. ಹೌದು. ಊರನ್ ಹಿರಿಯರ ಅಲ್ಲಕತ್ರು. ಏನಂದ್ರು? ತಾಯಿ ತಂದಿ ಇರ್ಲಾರ್ದ ಪರದೇಶ ಮಗ ದುಡ್ದು 15 ಎಕರೆ ಹೊಲ ಗಳಿಸ್ಯಾನ. ಹೌದು. ದೊಡ್ಡವಾಗ್ಯಾನ. ಇವನಿಗೊಂದು ಲಗ್ನ ಮಾಡ್ಬೇಕು, ನಮ್ಮ ಒಂದು ಪುಣ್ಯ ಬರ್ತದ ಅಂತ ಹೇಳಿ 4 ಮಂದಿ ದೊಡ್ಡವರು ಕೂಡಿ ಅಣ್ಣಗೊಂದು ಹೆಣ್ಣು ತೆಗೆದು ಲಗ್ನ ಮಾಡಿದ್ರು. ದೇವ್ರ 5-6 ಮಕ್ಕಳು ಕೊಟ್ಟಲ್ರಿ. ತಮ್ಮನ ಸಾಲಿನ ಮುಗಿತ್ತು. ಹೌದು. ಅರ್ಜಿ ಹಾಕಿದ, ಅಪ್ಲಿಕೇಶನ್ ಹಾಕಿದ, ನೌಕರಿ ಆಗಿತ್ತು. ಒಂದೇ ವಿಷಯದೊಳಗೆ ತಮ್ಮ ಕಡಿಮೆ ಬಿದ್ದಿದ್ರ ಸಲುವಾಗಿ ಅಧಿಕಾರಿಗಳು ಲಂಚ ಕೇಳಿದ್ರು. ಹೌದಪ್ಪ ಹೌದು. ರೊಕ್ಕ ಕೇಳಿದ್ರು. ಲಂಚ ಕೇಳಿದ ಕೂಡಲೇ ತಮ್ಮ ವಿಚಾರ ಮಾಡ್ತಾನ, ಏನತ್ತ? ಮೊದಲೇ ನನ್ನ ಅಣ್ಣ ಬಿಸಿಲಾಗ ದುಡ್ದ ಹೈರಾಣ ಆಗ್ತಾನ. ಹೌದು. ಈ ಲಂಚದ ವಿಷಯ ನಮ್ಮ ಅಣ್ಣನ ಕೊಳ್ಳಿಗೆ ಹಾಕದಂದ್ರ ನಮ್ಮ ಅಣ್ಣ ಇನ್ನೂ ಇಷ್ಟು ಹೈರಾಣಕ್ ಬೀಳ್ತಾನ. ನಾನೇ ಕೂತು ನಮ್ಮ ಅಣ್ಣಗೆ ಹ್ಯಾಂಗ ಹೈರಾಣಕ್ ಹಾಕ್ಲಿ? ಹೌದು. ಅಲ್ಲಿ ಇರ್ತಕ್ಕಂತ ಅಧಿಕಾರಿಗಳು ಹೇಳ್ತಾನ, ಏನಂತ? ಯಪ್ಪ ನಾ ರೊಕ್ಕ ತರ್ತೀನಿ ಇಲ್ಲ ಅನ್ನೋದಿಲ್ಲ. ರೊಕ್ಕ ತರ್ಬೇಕಾದ್ರೆ ನನಗೆ ಸ್ವಲ್ಪ ದಿವಸ ಟೈಮ್ ಬೇಕು. ನಾನು ಊರಿಗೆ ಹೋಗ್ಬೇಕು. ಊರಿಗೆ ಹೋಗಿ ರೊಕ್ಕ ಗೋಳೆ ಮಾಡ್ಕೊಂಡು ಬರ್ತೀನಿ. ಬಂದು ರೊಕ್ಕ ತುಂಬಿ ಡ್ಯೂಟಿಗೆ ಜಾಯಿನ್ ಆಗ್ತೀನಿ. ಸ್ವಲ್ಪ ದಿವಸ ಟೈಮ್ ಕೊಡ್ರಿ ಅಂದ ಕೂಡಲೇನೆ ಆ ಅಧಿಕಾರಿಗಳು ಯಾಕಾಗಲ್ಲ ಅಂತ ಹೇಳಿದ್ರು. ಹಳ್ಳಿಗೆ ಬಂದು ಅಣ್ಣನ ಮುಂದೆ ಬಾಯಿ ಬಿಚ್ಚಿ ಮಾತು ಹೇಳ್ಬೇಕತ್ತಾನ. ಹೌದು. ಬಾಯಾಗಿನ ಮಾತು ಬರಲಾಗ್ಯಾವ. ಯಾಕ? ತಾಯಿನೂ ಅವನಿ ಆಗಿದ್ದ, ತಂದೆನೂ ಅವನಿ ಆಗಿದ್ದ, ಬಂಧುನು ಅವನಿ ಆಗಿದ್ದ, ಬಳಗನು ಅವನಿ ಆಗಿದ್ದ, ಎಲ್ಲಾನು ಅವನೇ ಆಗಿದ್ದ. ಅಣ್ಣನ ಮ್ಯಾಗ ತಮ್ಮಂದು ಬಹಳ ಪ್ರೇಮ ಇತ್ತು. ಆ ಪ್ರೇಮದ ಮುಂದ ಅಣ್ಣನ ಹ್ಯಾಂಗ ಹೈರಾಣಕ್ ಹಾಕ್ಲಿ? ಅಣ್ಣ ರೊಕ್ಕ ಕೊಡೋತೇನ ಹ್ಯಾಂಗ ಹೇಳಾರ ಬಟ್ಟಾಕ ತನ್ನ ಮನಸ್ಸಿನಾಗ ಇಟ್ಟುಕೊಂಡು ಮನ್ಯಾಗ ಕೊರಗುತ್ತಿದ್ದ. ಹೌದಪ್ಪ ಹೌದು. ಒಂದ್ ದಿವ್ಸ ತಮ್ಮ ವಿಚಾರ ಮಾಡ್ತಾನ, ಏನಂತ? ಅಣ್ಣ ಇದ್ದವ ಒಬ್ಬನೇ ಹೊಲದಾಗ ಕೆಲಸ ಮಾಡ್ಲಕತ್ತಾನ. ಅಣ್ಣ ಇದ್ದವ ಒಬ್ಬನೇ ಕೆಲಸ ಮಾಡ್ಲಕತ್ತಾನ ಹೊಲದಾಗ. ಹೌದು. ನಾ ಎಷ್ಟು ದಿವ್ಸ ಮನ್ಯಾಗ ಕುಂದ್ರಲಿ? ಹೌದು. ಅಣ್ಣನ ಋಣದಾಗ ನಾನು ಎಷ್ಟು ದಿವಸ ಇರ್ಲಿ? ಅಣ್ಣ ಒಬ್ಬನೇ ಹೈರಾಣ ಆಗ್ಲಕತ್ತಾನ. ನಾನು ಹೊಲಕ್ಕೆ ಹೋಗಿ ಅಣ್ಣ ಕೈಯಾಗ ಕೆಲಸ ಮಾಡ್ಬೇಕಂತೇಳಿ ತಮ್ಮನು ಹೊಲಕ್ಕೆ ಹೋಗಿ ಅಣ್ಣನ ಕೈಯಾಗ ಕೆಲಸ ಮಾಡ್ಲಕತ್ತ. ಅವಾಗ ಅಣ್ಣ ತಾನ ಏನಂದ? ಏ ತಮ್ಮ, ನಿನಗೆ ಹಿಂಗ ಕೆಲಸ ಮಾಡ್ಲಕ್ಕ ಸಾಲಿ ಕಲಿಸಿಲ್ಲೋ? ನೌಕರಿ ಮಾಡ್ಕೋಬೇಕು ನೀನು. ಅಂದಾಗ ನನಗ ಖುಷಿ ಆಗ್ತದ, ನನ್ನ ಹಡದವ್ರಿಗೆ ಖುಷಿ ಆಗ್ತದ, ನನಗ ಖುಷಿ ಪಡಿಸುತ್ತಮ್ಮ ಅಂತ ಹೇಳ್ದ. ಅವಾಗ ತಮ್ಮ ತಾನ ಏನಂದ? ಅಣ್ಣ, ನೀ ಖುಷಿ ಪಡಿಸೋ ಟೈಮ್, ನಿನಗ ಖುಷಿ ಪಡಿಸೋ ಟೈಮ್ ಯಾವಾಗೋ ಬಂದದ. ನೌಕರಿ ಆಗ್ಯಾದ. ಒಂದೇ ವಿಷಯದೊಳಗ ಕಡಿಮೆ ಬಿದ್ದಿನ ಅಣ್ಣ. ಕಡಿಮೆ ಬಿದ್ದಿದ್ರ ಸಲುವಾಗಿ ಅಧಿಕಾರಿಗಳು ಲಂಚ ಕೇಳ್ಯಾರ. ಹೌದು. ರೊಕ್ಕ ಕೇಳ್ಯಾರ. ಇಷ್ಟು ರೊಕ್ಕ ತುಂಬಿದ್ರೈತಣ್ಣ ನನಗೆ ನೌಕರಿ ಆಗ್ತದ ಹೇಳ್ದ ತಮ್ಮ. ತಮ್ಮ ಇಷ್ಟ್ರ ಕಾಲಾಗ ಮನಸ್ಸಿನಾಗ ಇಟ್ಕೊಂಡು ಕೊರಗಿ ಇಲ್ಲಿ ಕೆಲಸ ಮಾಡಕತ್ತಿದೇನು? ಹೌದು. ತಾಯಿ ತಂದೆ ಆಸ್ತಿ ಅಂತೂ ಏನೂ ಇಲ್ಲ. ನನ್ನ ಕೈ ಮ್ಯಾಗ 15 ಎಕರೆ ಹೊಲ ಗಳಿಸೀನಿ. ಒಂದ್ ಮನಿ ಗಳಿಸೀನಿ. ಹೌದು. ನಿನ್ನ ನೌಕರಿ ಸಲುವಾಗಿ ನನ್ನ ಹೊಲ ಹೋಲಿ, ಮನಿ ಹೋಲಿ, ಊರ್ ತುಂಬಾ ಸಾಲ ಆಲಿ, ಕರೆ ನಿನಗ ನಾ ಹೈರಾಣ ಮಾಡ್ಕೊಡಲ್ಲ, ನೌಕರಿ ಮಾಡಿಸ್ತೀನಿ ತಮ್ಮ ಅಂತ ಹೇಳಿ 15 ಎಕರೆ ಹೊಲ ಬ್ಯಾಂಕಿಗೆ ಕೇಸ್ ಮಾಡಿ ರೊಕ್ಕ ತಗೊಂಡು ಬಂದ. ರೊಕ್ಕ ಕಡಿಮೆ ಬಿದ್ದು ಊರನ್ ಹಿರಿಯರ ಕೈಕಾಲು ಹಿಡಿಕತ್ತ. ಹೌದು. ಯಪ್ಪ, ನನ್ನ ತಮ್ಮಗ ನೌಕರಿ ಆಗ್ಯದ, ಮುಂದೆ ನಾ ಬೆಳಿ ಮ್ಯಾಗ ಮುಟ್ಟಿಸ್ತೀನಿ, ಸಾಲ ಕೊಡ್ರಿ ಅಂತೇಳಿ ಎಲ್ಲರ ಕಾಲಿಗೆ ಬಿದ್ದು ರೊಕ್ಕ ತಗೊಂಡು ಬಂದು ತುಂಬಿ ತಮ್ಮಗ ನೌಕರಿ ಮಾಡಿಸದ. ತಮ್ಮಗ ಸುರುವಿಗೆ 35,000 ರೂಪಾಯಿ ಪಗಾರ ಬರ್ತಿತ್ತು. ಹೌದಪ್ಪ ಹೌದು. ಎಷ್ಟು ಬರ್ತಿತ್ತು? 35,000 ರೂಪಾಯಿ. 35,000 ರೂಪಾಯಿ ಪಗಾರ ಬರ್ತಿತ್ತು. ಸಂಸಾರ ಬಾರಿ ನಡೆದಿತ್ತು. ಅಣ್ಣಿದ್ದವ ಒಂದ್ ದಿವಸ ಹೊಲಕ್ ಹೊಂಟಿದ್ದ. ಕಟ್ಟಿ ಮ್ಯಾಗ ಹಿರಿಯರು ಕೂತಿದ್ರು ಹೇಳ್ತಾರ ಅವ್ರು, ಏನತ್ತ? ಏ ತಮ್ಮ,
ನಿನ್ನಂಗ ನಮ್ಮ ಊರಾಗೆ ಯಾರು ಸಂಸಾರ ಮಾಡ್ಲಿಲ್ಲೋ ಇಲ್ಲೋ ತಾಯಿ ತಂದಿ ಇರ್ಲಾರ್ದ ಪರದೇಶಿ ಮಗ ದುಡ್ದು 15 ಎಕರೆ ಹೊಲ ಗಳಸದಿ ಮನಿ ತಗೊಂಡಿ ಹೌದು ತಮ್ಮಗ ರೊಕ್ಕ ತುಂಬಿ ನೌಕರಿ ಮಾಡಿಸದಿ ನಿಮ್ಮಂತ ಮಕ್ಕಳು ಎಲ್ಲಾರು ಹೊಟ್ಯಾಗ ಹುಟ್ಟಬೇಕು ತಮ್ಮ ಅಂತೇಳಿ ನಾವು ದೇವರಲ್ಲಿ ಬೇಡ್ಕೋತೀವಿ ಅಂತೇಳಿ 4 ಮಂದಿ ಕಟ್ಟಿ ಮ್ಯಾಗ ಕೂತು ಮಾತಾಡ್ಕೊತು ಅಣ್ಣಗೆ ಹೇಳಿದ್ರು. ಏನಂತ ಹೇಳಿದ್ರಪ್ಪ? ಅಣ್ಣಗ ಖುಷಿ ಆಯ್ತು. ಹೌದು, ಖುಷಿ ಆದ ಟೈಮ್ದೊಳಗ 4 ಮಂದಿ ಹಿರಿಯರು ಹೇಳ್ತಾರ. ಏನ್ ಹೇಳ್ತಾರ? ಏನ್ ಹೇಳ್ತಾರ ಅಂತ ಕೇಳಿದ್ರ ಏನ್ ಹೇಳಿದ್ರು? ತಮ್ಮ ನಿಂದು ಲಗ್ನ ಆಗ್ಯದ, 4 ಮಂದಿ ಮಕ್ಳು ಹುಟ್ಟ್ಯಾರ. ನಿನ್ನ ತಮ್ಮಗೊಂದು ಲಗ್ನ ಮಾಡಿಬಿಡು. ಹೌದು, ನೌಕರಿ ಆಗ್ಯದ ಹೆಂಗಿದ್ರು ಅವನಿಗೊಂದು ಜೋಡ ಮಾಡಿಬಿಡು. ಹೌದು, ನಿನ್ನ ಭಾರ ಹೇಳ್ದಂಗ ಆಗ್ತದ ಹೇಳಿ ಆ 4 ಮಂದಿ ಹಿರಿಯರು ಹೇಳದ ಕೂಳಿನ ಅವ್ರು ಹೇಳದನ್ನ ಕರೆಕ್ಟ್ ಅದ. ನನ್ನ ತಮ್ಮಗೊಂದು ಲಗ್ನ ಮಾಡ್ಬೇಕಂತ ಹೇಳಿ ಒಂದು ಹೆಣ್ಣು ತೆಗೆದು ತಮ್ಮಗ ಲಗ್ನ ಮಾಡ್ದ. ತಮ್ಮನ ಹೆಂಡತಿ ನಡ್ಲಿಕ್ಕೆ ಮನೆಗೆ ಬಂದ್ಳು. ಲಗ್ನ ಆಗಿನ ಒಂದು ತಿಂಗಳೂ ಆಗಿಲ್ಲ, ತಮ್ಮನ ಹೆಂಡತಿ ತಲೆಯಾಗ ಬ್ಯಾರೆ ಓಡಾಡಕತ್ತು. ಏನು ಬ್ಯಾರೆ ರೀಪ? ನಮ್ ಭಾವ ಹೊಲದೊಳಗ ದುಡಿತಾನ. ನಮ್ ಭಾವಂದ ಇನ್ಕಮ್ ಏನೂ ಇಲ್ಲ, ಗಳಿಕೇನು ಇಲ್ಲ. ಮಳಿ ಕಡಿಮೆ ಆದ್ರೂ ಇನ್ಕಮ್ ಬರಲ್ಲ, ಮಳಿ ಹೆಚ್ಚಾದ್ರೂ ಇನ್ಕಮ್ ಬರೋದಿಲ್ಲ. ನನ್ನ ಗಂಡಗ ಮಳಿ ಆದ್ರೂ ಅಷ್ಟೇ, ಮಳಿ ಬರ್ಲಿ ಅಂದ್ರು ಅಷ್ಟೇ. ಒಟ್ಟು ಗಳಿಕದ 35,000 ರೂಪಾಯಿ ನನ್ನ ಗಂಡಗ ಫಿಕ್ಸ್ ಪಗಾರ ಬರ್ತದ. ಹೆಂಗಾರೆ ಮಾಡಿ ನನ್ನ ಗಂಡಗ ತಗೊಂಡು ನಾ ಬ್ಯಾರೆ ಆಗ್ಬೇಕಂತ ಹೇಳಿ ಬ್ಯಾರೆ ಆಗ್ಬೇಕಂತ ಹೇಳಿ ಗಪ್ಪರಿ ಏನು ನಾ ಹ್ಯಾಂಗ ಉಳ್ಳಿ ನೀ ಬಂಡ್ರ ತೊಗೊಂಡ್ ಸುತ್ತ ಹಾಕಿದ್ರ ಕೈಗೆ ಸಿಗ್ಸೋಣ. ನನ್ನ ಪದನೇ ಮುಗಿದು ಹೋಯ್ತಪ್ಪ. ತೋ ಹೆಚ್ಚಿಗರಿ ತಲೆಯಾಗಿ ಒತ್ತ ಆದ್ರ ನನ್ನ ಗಂಡಗ 35,000 ರೂಪಾಯಿ ಪಗಾರ ಅದ. ಹ್ಯಾಂಗಾರೆ ಮಾಡಿ ನನ್ನ ಗಂಡಗ ತೋಣ ಬ್ಯಾರೆ ಯಾವ್ದಂದ್ರೆ ನನ್ನ ರೊಟ್ಟಿ ತುಪ್ಪದಾಗ ಬೀಳ್ತಾ ತಿಳ್ಕೊಂಡು ತಮ್ಮನ ಹೆಣತಿ. ಆಸೆ ಮಾಡಿದ್ರೆ ಹೆಣ್ಮಗಳು ಆಸೆ ಮಾಡಿತ್ತಾಳ. ಏನತ್ತ? ರೀ ಲಗ್ನ ಆಗಿನ ಒಂದು ತಿಂಗಳೇ ಆಗ್ಯದ. ನಿಮ್ಮ ಅಣ್ಣನ ಕಿರಿಕಿರಿ, ನಿಮ್ಮ ವೈನಿ ಕಿರಿಕಿರಿ, ನಿಮ್ಮ ಅಣ್ಣನ ಮಕ್ಕಳ ಕಿರಿಕಿರಿ, ಚಿಕ್ಕ ಕಿರಿಕಿರಿ ನನಗ ಸಾಕಾಯ್ತ್ರಿ. ತಲಿ ಎದ್ದದ. ಹೌದು, ನಿಮ್ಮ ಅಣ್ಣ ಬೇಕೇನ ನಾ ಬೇಕಂತೇಳಿ ಕೇಳಿದ್ರು ತಮ್ಮನ ಹೆಂಡತಿ. ಹೌದು, ಕೂತ್ರ ಹೆಂಡತಿ ಎತ್ತಿದ, ನಿತ್ರ ಹೆಂಡತಿ ಎತ್ತಿದ, ಹೆಂಡತಿ ಶರಗ್ ಹಿಡ್ಕೊಂಡೆ ತಿರ್ಗಾಳಕತ್ತಿದ್ದ. ಹೆಂಡತಿ ಮಾತು ಕೇಳ್ತಾನ. ಏನಂದ? ಬಿಟ್ರ ಒಡ ಹುಟ್ಟಿದ ಅಣ್ಣಗೆ ಬಿಡ್ತೀನಿ, ಖರೆ ನಿನಗೆ ಬಿಡಲ್ಲ ಅಂತ ಹೇಳ್ದೆ ಹೆಂಡತಿ. ಶಬಾಸ್, ಮೆಚ್ಚಬೇಕು ಅವನಿಗೆ. ಬಿಟ್ರೆ ನನ್ನ ಸ್ವಂತ ಅಣ್ಣಗೆ ಬಿಡ್ತೀನಿ ನಾನು. ಹೌದು, ನಿನಗೆ ಬಿಡಲ್ಲ ಹೆಂಡತಿ ಅಂದ್ಕೊಳ್ಳಿ. ಹೆಂಡತಿ ಖುಷಿ ಆಯ್ತು. ಹಂಗಾದ್ರೆ ಬ್ಯಾರಿ ಮಾಡ್ಕೊಂಡು ಬಾ ಅಂತ ಹೇಳಿದ್ಲು. ಬ್ಯಾರಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಅಣ್ಣನ ಬಲ್ಯಕ್ ಬಂದತ್ತಾನ. ಏನಂದ? ಏ ಅಣ್ಣ, ಈ ಮನ್ಯಾಗ ಸಟ್ಟ ನಡೆಯೋದಾಗಲ್ಲ, ನಡೆಯೋದಾಗೋದಿಲ್ಲ. ಬ್ಯಾರಿ ಮಾಡಿ ಕೊಡು. ಬ್ಯಾರಿ ಮಾಡಿ ಕೊಟ್ಟಿಂದ್ರೆ ನಾ ಈ ಊರಾಗಿರ್ತೀನಿ, ಇಲ್ಲಕಂದ್ರೆ ನಾ ಊರ್ ಬಿಟ್ಟು ಹೋಗ್ತೀನಿ ಅಣ್ಣ ತಂದ. ಹೌದು, ಅವಾಗ ಅಣ್ಣ 4 ಮಂದಿಯಾಗ ಕುಂದಿರ್ತಿದ್ದ ಮರ್ಯಾದಸ್ತ ಮನುಷ್ಯ ಇದ್ದ. ಅವಾಗ ಅಣ್ಣ ತಾನ. ಏನಂದ? ತಮ್ಮ ಬಡತನ ಪರಿಸ್ಥಿತಿ ಒಳಗೆ ಬಂದೀವಿ. ಈಗ ಒಂದು ರೊಟ್ಟಿ ದೇವ್ರು ಕೊಟ್ಟಾನ. ಹೌದು, ತೊಡಿ ಮರಿ ಮಾಡಿ ಊಟ ಮಾಡೋಣ ತಮ್ಮ. ಲಗ್ನ ಆಗಿ 1 ವರ್ಷನೂ ಆಗಿಲ್ವೋ. ಹೌದು, ತಿಂಗಳಾಗ್ಯದ. ತಿಂಗಳದಾಗೆ ನೀ ಬ್ಯಾರಿ ಆದಂದ್ರ ಮಂದಿ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರ. ಹೌದು, ಮನಿ ಮರ್ಯಾದೆ ಹಾಳು ಮಾಡ್ಬೇಡ ತಮ್ಮ ಅಂತೇಳಿ ಅಣ್ಣ ಕೈ ಮುಗಿಲಿಕತ್ತ. ಹೌದು, ಅವಾಗ ತಮ್ಮ ತಾನ. ಏನಂದ? ಏ ಅಣ್ಣ, ನಿನ್ನ ಕೈ ಮುಗಿಯೋದು ಬ್ಯಾರ್ಯಾರ ಮುಂದೆ ಇಟ್ಕೋ. ನನ್ನ ಹೆಂಡತಿಗೆ ಮಾತು ಕೊಟ್ಟು ಬಂದೀನಿ. ಹೌದು, ನಿನ್ನ ಎದಿ ಮ್ಯಾಗಿನ ಅಂಗಿ ಹಿಡಿದು ಜಗ್ಗಿ ಹೊಡಕ್ಕಿಂತ ಮುಂಚಿತವಾಗಿ ಬ್ಯಾರಿ ಮಾಡಿ ಕೊಡು ಅಂದ. ಹೌದು, ಅಣ್ಣಗೆ ಎದಿ ಮ್ಯಾಗಿನ ಅಂಗಿ ಹಿಡ್ಲಿಕ್ಕೆ ಬಂದ. ಅವಾಗ ಅಣ್ಣ ತಾನ. ಏನಂದ? ತಮ್ಮ, 1 ಮನಿನ 2 ಹ್ಯಾಂಗ ಮಾಡ್ಲಿ? ಹೌದು, ನನ್ನ ಕೈಲಿ ಮಾಡೋದಾಗಲ್ಲ, ಆಗೋದಿಲ್ಲ. 4 ಮಂದಿಗೆ ನೆರಸು. 4 ಮಂದಿಗೆ ನೆರಸಿ ನಿನ್ನ ಪಾಲ ತಗೊಂಡು ನೀ ಬ್ಯಾರೆ ಆಗತ್ತಮ್ಮ ಅಂತ ಹೇಳ್ದ. ಹೌದು, ಬ್ಯಾರೆ ಆಗಂತ ಹೇಳ್ದ. ಯಾಕಾಗಲ್ಲ ಅಂತ ಹೇಳಿ 4 ಮಂದಿಗೆ ನೆರಸಿ ಅಣ್ಣ ಗಳಿಸಿರ್ತಕ್ಕಂಥ 15 ಎಕರೆ ಹೊಲದೊಳಗ 7.5 ಎಕರೆ ಹೊಲ ತಗೊಂಡ. 1 ಮನಿ ತಗೊಂಡ. ಹೌದು, ಬ್ಯಾರೆ ಆದ. ಅಣ್ಣ ಒಂದು ಸಣ್ಣ ತಪ್ಪು ಮಾಡ್ದ. ಏನು ತಪ್ಪಪ್ಪ? ಏನ್ ತಪ್ಪು ಮಾಡ್ದ ಅಂತ ಕೇಳಿದ್ರ, ಬ್ಯಾಂಕಿನ ಸಾಲ, ಊರನ ಸಾಲ ಇವ ಯಾರ ಮುಂದನು ಹೇಳಿಲ್ಲ, ತನ್ನ ಕೊಳ್ಳಗೆ ಹಾಕೊಂಡಿವ. ಹೌದು, ಅದೇ ರೋಣಿ ಮಿರ್ಗ ಮಳಿ ಆಗಿತ್ತು. ಹೊಲಕ್ಕೆ ಬಂದು ಭೂಮಿ ತಾಯಿಗೆ ನಮಸ್ಕಾರ ಮಾಡತ್ತಾನ. ಏನಂತ? ಯವಾ ತಮ್ಮರೆ ಕೈ ಬಿಟ್ಟು ಹೋದ. ನಿನಗ ನಂಬಿ ನಾ ಊರನವ್ರ ಸಾಲ, ಬ್ಯಾಂಕಿನ ಸಾಲ ಕೊಳ್ಳಾಗ ಹಾಕೊಂಡಿನ ತಾಯಿ ಇದ್ರಂದ ಪಾರ ಮಾಡತ್ತೇಳಿ ನಮಸ್ಕಾರ ಮಾಡಿ ಬೀಜ ಬಿತ್ತದ. ಬೀಜ ನಾಡ್ತು. ಮುಂದ್ ಬರ್ತಕ್ಕಂತ ಮಳಿ ಚಂದ ಬರ್ಲಿಲ್ಲ, ಬೆಳಿ ಎಲ್ಲ ನಡಬರ್ಕೆ ಒಣಗಿ ಹೋದು. ಹೌದು, ಬಿತ್ತಿದ ಬೀಜ ಸಹಿತ ಅಣ್ಣನ ಕೈಯಾಗ ಬರ್ಲಿಲ್ಲ. 1 ವರ್ಷ ಆಯ್ತು, ಬ್ಯಾಂಕಿನ
ಸಾಲಗಾರರು ಹೊಲಕ್ಕೆ ಬರ್ಲಕತ್ರು. ಊರನ್ ಸಾಲಗಾರ ಬಂದು ಮನಿ ಮುಂದೆ ಕುಂದ್ರಕತ್ರು. ಅಣ್ಣ ಮರ್ಯಾದಿಗೆ ಅಂಜಿ ಹೊಲ ಬಿಟ್ಟ ಮನಿ ಬಿಟ್ಟ ಊರೂರು ತಿರುಗಾಳಕತ್ತ ಹುಚ್ಚಾಗಿ. ಹೌದು. ಒಂದ್ ದಿವ್ಸ ಚೀ ಅನಸ್ತು ಹಿಂಗೆ ನನ್ನ ಹೆಂಡ್ರ ಮಕ್ಕಳಿಗೆ ಬಿಟ್ಟು ನಾನು ಎಷ್ಟು ದಿವಸ ತಿರುಗಾಳಿ. ಹೌದು. ನಾ ಇದ್ದಿದ್ದು ಒಂದಲ್ಲ ಒಂದು ದಿವಸ ಸಾಲಗಾರರಿಗೆ ಗೊತ್ತಾಯ್ತಂದ್ರ ನನಗೆ ಹಿಡಿದು ಕಟ್ಟುತ್ತಾರ. ನನಗೆ ಹಿಡಿದು ಕಟ್ಟದ್ರಂದ್ರ ನನ್ನ ಮನಿ ಮರ್ಯಾದೆ ಏನು ಉಳಿತದ? ನನ್ನ ಮನಿ ಮರ್ಯಾದೆ ಹಾಳಾಗೋಕ್ಕಿಂತ ಮುಂಚಿತವಾಗಿ ಪ್ರಪಂಚ ಗೆದಿಬೇಕಂದ. ಹೌದು. ಪ್ರಪಂಚ ಗೆದಿದಂದ್ರೆ ಏನು? ಸಾಯ್ಬೇಕು. ನನ್ನ ಮನಿ ಮರ್ಯಾದೆ ಹಾಳಾಗೋಕ್ಕಿಂತ ಮುಂಚಿತವಾಗಿ ಸಾಯ್ಬೇಕು. ಸತ್ರ ನಾ ಬ್ಯಾರೆ ಊರಾಗ ಸಾಯ್ಬಾರ್ದು, ನನ್ನೂರಾಗೆ ಸಾಯ್ಬೇಕು, ನನ್ನ ಮನೆಗೆ ಸಾಯ್ಬೇಕಂತೇಳಿ ತನ್ನ ಊರಿಗೆ ಬಂದ. ತನ್ನ ಊರಿಗೆ ಬರತ್ತನ ತಮ್ಮ ಕಟ್ಟಿ ಮ್ಯಾಗ ಕೂತು 4 ಮಂದಿ ಸಂಗಟಿವ ನ್ಯಾಯ ಮಾಡಕತ್ತಿದ್ದ. ಹೌದು. ಎಲ್ಲ ಅನುಕೂಲ ಇತ್ತು ತಮ್ಮಗ, ರೊಕ್ಕ ಇತ್ತು, ಎಲ್ಲ ಇತ್ತು. ಹೌದು. ಅನುಕೂಲದಾಗ ನ್ಯಾಯ ಮಾಡಕತ್ತಿದ. ಅಣ್ಣ ಇದ್ದವ ಹರಕಂಗೆ ಹಾಯ್ಕೊಂಡು ಹೋಗಿ ತಮ್ಮನ ಮುಂದೆ ಕೈ ಹೊಡ್ತಾನ. ಏನಂತ ಹೇಳಿ? ತಮ್ಮ ಈ ವರ್ಷ ಅಂತೂ ಮಳಿ ಬೆಳಿ ಚಂದ ಆಗ್ಲಿಲ್ಲ. ಹೋದ ವರ್ಷದ ಜ್ವಾಳ ಕಾಳು ಉಳ್ದಾವು. ಜ್ವಾಳ ಕಾಳಿಗೆ ಹೆಗ್ಗಣ ಇಲಿ ಹತ್ತೇವ. ತಮ್ಮ ಹೆಗ್ಗಣಿ ಎಣ್ಣಿ ಒಯ್ಬೇಕತ್ತೀನಿ, ರೊಕ್ಕ ಇಲ್ಲ, ರೊಕ್ಕ ಕೊಡು ತಮ್ಮ ಅಂತೇಳಿ ಹರಕಂಗೆ ಹಾಯ್ಕೊಂಡ ಅಣ್ಣ ಬೇಡ್ಕೊಲಕತ್ತ ತಮ್ಮನ ಮುಂದ. ಹೌದು. ಏನಂತ ಹೇಳಿ ಬೇಡ್ಕೊಲಕತ್ತ? ರೊಕ್ಕ ಕೊಡು ತಮ್ಮ ಅಂತೇಳಿ ಬೇಡ್ಕೊಲಕತ್ತ. ಹೌದು. ಇವನಿಗೆ ಅಭಿಮಾನ ಕಾಡಕತ್ತು. ಮೊದಲು ನನ್ನ ಅಣ್ಣ 4 ಮಂದಿ ಕುಂದಿರ್ತಿದ. ಹೌದು. ಸ್ವಾಭಿಮಾನವನ್ನು ಬಿಟ್ಟು ಹಿಂಗ್ ಬೇಡ್ಕೊಲಕತ್ತಲ್ಲ ನನ್ನ ಅಣ್ಣ ಅಂತ ಹೇಳಿ ಅಭಿಮಾನದಿಂದ ಒಂದು ಮಾತು ಹೇಳ್ತಾನ ತಮ್ಮ. ಏನ ಮಾತ? ತಮ್ಮ ಅಣ್ಣ, ನೀ ದೊಡ್ಡವದಿಯೋ. ಹೌದು. ನೀ ದೊಡ್ಡವ ಅನ್ನೋದೊಂದು ಸ್ವಾಭಿಮಾನವನ್ನು ಬಿಟ್ಟು ಸಣ್ಣವನ ಮುಂದೆ ಕೈ ಹೊಡ್ತಿ. ಅಣ್ಣ, ನಿನಗ್ ರೊಕ್ಕ ಕೊಟ್ರ ಭಿಕ್ಷೆ ಕೊಟ್ಟಂಗ ಆಗ್ತದ. ನಿನಗ್ ರೊಕ್ಕ ಕೊಟ್ರ ಭಿಕ್ಷೆ ಕೊಟ್ಟಂಗ ಆಗ್ತದ. ನಿನಗ್ ರೊಕ್ಕ ಕೊಡಂಗಿಲ್ಲ, ಹೆಗ್ಗಣಿ ಎಣ್ಣೆ ಕೊಡ್ತೀನಿ ನಿಂದ್ರ ಅಣ್ಣ ಅಂತ ಹೇಳ್ದ ತಮ್ಮಿದ್ದವ. ಹೌದು. ಅಣ್ಣ ಸಹಿತ ನನ್ನ ತಮ್ಮ ಗೊತ್ತಿಲ್ಲ. ಎಲ್ಲ ಓಡ್ಕೊತ್ ಹೋಗಿ ಹೆಗ್ಗಣಿ ಎಣ್ಣೆ ತಂದ ಅಣ್ಣನ ಕೈಯ ಕೊಟ್ಟ. ಅಣ್ಣ ಕುಲುಕುಲು ನಗಲಕತ್ತ. ಸ್ವಂತ ನನ್ನ ತಮ್ಮ ನನಗೆ ಇಸ ಕೊಟ್ಟಲ್ಲ. ಹೌದು. ಎಂತ ಹಣಿಬಾರ ಇದ್ದಿರ್ಬೇಕು ನಂದು. ಹೌದು. ಅದೇ ಖುಷಿ ಒಳಗ ಮನಿಗೆ ಓಡ್ಕೊತ ಬರತ್ತಾನ. ಹೆಂಡತಿ ಅನ್ನ ಕೊಲಿ ಮ್ಯಾಗ ಇಟ್ಟಿದ್ಳು. ಅನ್ನ ಕುದಿಲಿಕತ್ತಿತ್ತು. ಕುದಿತಕ್ಕಂತ ಅನ್ನದೊಳಗ ವಿಷ ಹಾಕ್ಲಕತ್ತ. ಏನಂತ ಹೇಳಿ? ಇವತ್ತು ಊಟ ಭಾರಿ ಆಗ್ತದ್ರು ತಿಳಿ ಹಾಕದ. ಹೌದು. ಎಂದು ಇರ್ಲಾರ್ದ ಊಟ ಇವತ್ತು ನಾವು ಮಾಡ್ತೀವಿ, ಎಲ್ಲಾರು ಮಾಡ್ತೀವಿ. ಇವತ್ತು ಊಟನೇ ಭಾರಿ ಆಗ್ತದ್ರಿ ಇಸ ಹಾಕದ. ಹೆಂಡತಿ ಗೊತ್ತಾಯ್ತು. ಹೆಂಡತಿ ಕಣ್ಣಾಗಿ ನೀರ ಹನಿ ಹನಿಯಾಗಿ ತಳಗ್ ಬೀಳಕತ್ತು. ಹೌದಪ್ಪ. ಹೌದು. ತಾಯಿ ತೊಡಿ ಮೇಲೆ ಮಕ್ಕಳು ಮಲ್ಕೊಂಡಿದ್ದು. ಮಕ್ಕಳು ಎದ್ದು ಕೇಳ್ತಾವ, ಏನಂತ? ನಮ್ಗ ತುಂಬಾ ಹಸು ಆಗ್ಯಾದ. ಈ ಅನ್ನ ಯಾವಾಗ ಕುದಿತದ, ಯಾವಾಗ ನಮಗ ತುತ್ತು ಮಾಡಿ ಉಣಿಸ್ತೇ ತಾಯಿ ಅಂತೇಳಿ ಮಕ್ಕಳ ತಾಯಿಗೆ ಅಂದ ಕೂಡಲೇನೆ ಆ ಮಕ್ಕಳ ಮಾತು ಕೇಳಿ ತಾಯಿ ಕಣ್ಣಾಗಿ ನೀರು ಸೆರಗ ತೊಯ್ದು ನೆಲ ತೊಯ್ಲಿಕ್ಕತ್ತು. ಹೌದಪ್ಪ. ಹೌದು. ಅನ್ನ ಕುದಿತ್ತು. ಕುದ್ದಿರ್ತಕ್ಕಂಥ ಅನ್ನ ತಾನು ಬಡಿಸ್ಕೊಂಡ್ಳು, ಗಂಡಗನು ಬಡಿಸಿದಳು, ಮಕ್ಕಳಿಗೆ ಬಡಿಸ್ಬೇಕತ್ತಳ. ತಾಯಿ ಕೈ ನಡಗ್ಲಿಕ್ಕೆ ಚಾಲು ಮಾಡದು. ಪಾಪ ಹೆತ್ತ ಕರಳ. ಭಗವಂತ, ಇಂತ ಯಾವ ಹೆಣ್ಣಿಗೂ ತರಬೇಡ, ಯಾವ ತಾಯಿಗೂ ತರಬೇಡ. ಹೌದು. ನನ್ನ ಬಂಗಾರ ಅಂತ ಮಕ್ಕಳಿಗೆ ನನ್ನ ಕೈ ಮುಟ್ಟ ಕೊಲ್ಲುವಂತ ಯಾಳೆ ತಂದೆಲ್ಲ ಭಗವಂತ. ನಾ ಯಾವ ಜನ್ಮದಾಗ ಏನ್ ಅನ್ಯಾಯ ಮಾಡೀನಿ, ನನಗೆ ಇಂಥ ಶಿಕ್ಷೆನೆ ಯಾಕೆ ಕೊಟ್ಟಿ ಭಗವಂತ ಅಂತೇಳಿ ತಾಯಿ ಭಗವಂತನ ಮ್ಯಾಲ ಸಿಟ್ಟಾಗಿ ಬೈಲಿಕ್ಕತ್ತಳು. ಹೌದು. ಅವಾಗ ಗಂಡ ಹೇಳ್ತಾನ, ಏನ್ ಹೇಳ್ದ? ಸತಿ ಗಟ್ಟಿ ಧೈರ್ಯ ಮಾಡು. ನಾವೇ ಹೋದ ಮ್ಯಾಲ ನಮ್ಮ ಮಕ್ಕಳು ಯಾರ ಆಶ್ರಯದೊಳಗಿರ್ಬೇಕು. ನಮ್ಮ ಮಕ್ಕಳು ಮಂದಿಗೆ ಭಾರ ಆಗ್ತಾವ, ಮಂದಿಗೆ ವಜ್ಜೆ ಆಗ್ತಾವ. ನಮ್ಮ ಮಕ್ಕಳು ಯಾರಿಗೂ ವಜ್ಜೆ ಆಗೋದು ಬೇಡ. ನಮ್ಮ ಮಕ್ಕಳಿಗೆ ನಮ್ಮ ಸಂಗಟೆ ಕರ್ಕೊಂಡು ಹೋಗೋನು ಸತಿ ಅಂತೇಳಿ ಇವನು ಹೆಣ್ತಿ ತೆಕ್ಕಿಗೆ ಬಿದ್ದ, ಮಕ್ಕಳು ತೆಕ್ಕಿಗೆ ಬಿದ್ದ ಅಳ್ಳಕತ್ತ. ಹೆಣ್ಮಗಳು ಗಟ್ಟಿ ಧೈರ್ಯ ಮಾಡಿ ಇಸದನ್ನ ಮಕ್ಕಳಿಗೆ ನೀಡಿದಳು. ಮಕ್ಕಳು ಊಟ ಮಾಡ್ಲಕತ್ತು. ಕಿಡಿ ಮರಿಯಾಗಿ ಒದ್ದಾಳಕತ್ತು. ಮಕ್ಕಳು ಇಸ ಏರ್ಲಕತ್ತು. ಹೌದಪ್ಪ. ಹೌದು. ಅವ್ವ ಅತ್ತವ ಬಾಯಿಲಿ ರಗತ್ತು ಜಿಗ್ಲಿಕತ್ತದ, ಅಪ್ಪ ಅಲ್ಲಕತ್ತವ ಬಾಯಿಲಿ ರಗತ್ತು ಜಿಗ್ಲಿಕತ್ತದ. ಮಕ್ಕಳ ಹೈರಾಣ ನಾವೇಲಿ ನೋಡೋನು. ಹೌದು. ಮಕ್ಕಳಿಗಿಂತ ಮೊದಲೇ ನಾವೇ ಕಣ್ಣು ಮುಚ್ಚಬೇಕಂತ ಹೇಳಿ ಅದೇ ಇಸದನ್ನ ಊಟ ಮಾಡಿ ಗಂಡ ಹೆಂಡತಿ ಒದ್ದಾಡಿ ಜಾಗಿನ ಮ್ಯಾಗ ಪ್ರಾಣ ಬಿಟ್ರು. ತಾಯಿ ತಂದೆ ಸತ್ತ ಮ್ಯಾಲ ಒಂದೊಂದಾಗಿ ಮಕ್ಕಳು ಸೈಲಿಕತ್ರು. ಎಲ್ಲರೂ ಸತ್ರು. ಹೌದು. ಮನಿ ತುಂಬ ಹೆಣ ಬಿದ್ದು ಅದ್ರಾಗ ಒಂದು ಕೂಸ ಸ್ವಲ್ಪ ಉಂಡಿತ್ತು, ತುಸು ಉಂಡಿತ್ತು, ಇಸ ಏರಾರ್ದಾಗಿತ್ತು. ಹೌದು. ನಮ್ಮ ಅಪ್ಪ ನಮ್ಮ ಅವ್ವ ನನ್ನ ಅಣ್ತಂಬ್ರು ಸತ್ತಿರ್ತಕ್ಕಂಥ ವಿಷಯ ಮಗಲನ ಮನಿ ನಮ್ಮ ಕಾಕ ಹೇಳ್ಬೇಕಂತೇಳಿ ಟೈಮ್ ರಾತ್ರಿ ಭಾರ ಆಗ್ಯದ. ಕಾಕ ಕಾಕತ್ತದ ಕೂಸಿನ ಬಾಯಿಲಿನ ರಗತ್ ಜಿಗ್ಲಿಕತ್ತದ. ಹೌದು.
ಕಾಕನ ಮನಿ ಸನಿ ಮಾಡ್ಕೊಳಕತ್ತದ. ಹೌದು. ಕಾಕನ ಮನಿ ಬತ್ತು ಕಾಕನ ಮನಿ ಬಾಕಲ ಬಡಿಬೇಕತ್ತದ. ಕೂಸಿನ ಕೈಯಾಗ ತ್ರಾಣಿಲ್ಲ. ಕೂಸನು ಕಾಕನ ಹೊಸ್ತಲಿಗೆ ತಲೆ ಕೊಟ್ಟು ಪ್ರಾಣ ಬಿಡ್ತು. ಮುಂಜಾನೆ ಅದು ಕಾಕ ಬಾಕಲ್ ತೆಗದ. ಬಾಕಲ್ ತೆಗೆದು ನೋಡತ್ತಾನ ಅಣ್ಣನ ಮಗ ಹೊಸ್ತಲಿಗೆ ತಲೆ ಕೊಟ್ಟು ಮಲ್ಕೊಂಡದ. ತಿಳ್ಕೊಂಡ ಅಣ್ಣಗ ವೈನಿಗೆ ಬೈತಾನ. ಏನಂತ ಹೇಳಿ? ನಮ್ಮ ಅಣ್ಣ ನಮ್ಮ ವೈನಿ ಎಷ್ಟು ಹುಚ್ಚದಾರು. ಹೌದಾ?